ಅಂಬುಜಿ 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 ಅದೇ ನಮ್ಮ ಅಕ್ಕನ ಆಸ್ಕೆ ಹೋಗಿ ಕೂಗ್ತಾಳೆ ಅಂಬುಜಿ ಅಂಬುಜಿ ಅಂತ. ಹಾಂ ಏನಕ್ಕ ಏನ ಎಲ್ಲಿದೆಯಾ ಏನಕ್ಕೆ ಹೋಗಿದ್ಯಾ? ಇದೇನಿದು ಕೈ ಹಿಂಗೆ ಸುತ್ತದೆ? ಅಯ್ಯೋ ಇದನ್ನು ಕೈ ಸುಟ್ಟಿದ್ದು ಕೈ ಸುಟ್ಟಿದ್ದು. ಕೈ ಬೆಂದದು ಕೈ ಬೆಂದದು. ಲೇ ಸರೋಜಿ ಸರೋಜಿ ಬಿರಿನ ಓಡ್ಬಾರೆ ಆಕ ಬಿರಿನ ಬಾಕ. ಇದಾರ ನಮ್ಮ ಮನೆ ಮುಂದೆ ಮಾಟ ಮಂತ್ರ ಮಾಡ್ಬಿಟ್ಟವ್ರಲ್ಲಪ್ಪ. ಎಂತ ಕೆಲಸ ಆಗೋಯ್ತು. ಚಂದಿರದಂದ ಹುಣ್ಣಿಮೆ ರಾತ್ರಿ ಆಯಾಗಿ ನಾಮಳಗಿರಲು ಈಗಡೆ ಬಂದು ಜಯಮ್ನು ಆಗಡೆ ಬಂದ್ಲು ಕಾಮು. ಚಂದಿರದಂದ ಹುಣ್ಣಿಮೆ ರಾತ್ರಿ. ಅಯ್ಯೋ ನನ್ನ ಕೈ ಹೋಯ್ತು, ಯಾರನ್ನ ಕಾಪಾಡಪ್ಪ. ಅಯ್ಯೋ ಇದಾರ ಅದೇ ಬೆಂಕಿ ಅಂಟ್ಕೊಂಡ್ಬಿಟ್ಟಿದ್ಯಾ? ಅಯ್ಯೋ ಯಾಕಡೆ ಏನಾಯ್ತದೆ ನಿಂಕ? ಲೇ ನಾನಲ್ಲೇ ಅದೇ ಅಂಟ್ಕೊಂಡಿರಲೇ ಕೃಷ್ಣ, ಲೇ ಕಾಪಾಡಲೇ. ತೋದರಿಗೆ ಓ ಫೋನ್ ಮಾಡೋಣ ಅಂದ್ರೆ ನನ್ನ ಫೋನಾಗ ಕರೆನ್ಸಿ ಇಲ್ಲ ಪೈರಿನ ಜನಗ ಏನ್ ಮಾಡೋದು? ಲೇ ಹೂ ಬಲೆ ಹೂ ಬಾರಲೇ. ಅಪ್ಪ ಈ ಬೆಂಕಿ ಅಂಟ್ಕೊಂಡು ನಾನು ಹಿಂಗೆ ಸತ್ತೋದ್ರೂ ಪರವಾಗಿಲ್ಲ, ನೀನು ಮಾತ್ರ ಹೂ ಬೇಡ ಸ್ವಾಮಿ. ನೀನು ಹೂ ಬೇಡ, ಆ ಭಯಾಗಿ ವಾಸನೆ ನನ್ನ ಕೈ ತಡ್ಕೊಳಕ್ ಆಗಲ್ಲ. ನೀ ಬದುಕೋಗ ಬೇಡ. ಅಮ್ಮ ಹೂ ಬಾಗಿದ್ದೀನಮ್ಮ. ಅಯ್ಯೋ ಇದೇನು ಹಿಂಗಾಗೋಯ್ತಲ್ಲ, ಯಾಕ? ಕೃಷ್ಣ ಕೈಯೆಲ್ಲ ಬೆಂದೋಗ್ಬಿಡ್ತ ಕೃಷ್ಣ. ಅದೇ ಇದಾರದೆ ಬೆಂಕಿ ಮಂತ್ರ ಬಿಟ್ಟು ತಂದಿಕ್ ಬಿಡವ್ರೆ. ಏನತ್ತೆ ಮನೆ ಉಳಿತದೇನತ್ತೆ? ಯಾರತ್ತೆ ಇದನ್ನ ಫಸ್ಟ್ ತುಳ್ದಿರೋದು? ನಾನೇನೋ ನಾನೇ. ಯಾಕೋ ಕೃಷ್ಣ ಏನೈತೆ ಕೃಷ್ಣ? ಅದೇ ಮಾಟ ಮಂತ್ರಗಳೆಲ್ಲ ಇದಂತ ಕೆಟ್ಟು ಮಾಟ ಮಂತ್ರ ಇನ್ನೊಂದಿಲ್ಲತ್ತೆ. ಏನತ್ತೆ 3 ನಿಂಬೆ ಹಣ್ಣಿಕ್ಕವ್ರು ಯಾರತ್ತೆ ಇದು? 3 ಜನ? ಓ ಬಿಡು, ನೀನು ನಮ್ಮ ಗುಂಡತೆ ಸರೋಜಿ 3 ಜನ ಟಿಕೆಟ್ ತಗೊಂಡ್ರೆ, ಇಲ್ಲ ನಮ್ಮ ಗುಂಡತನ ಲೆಸ್ ಮಾಡಿದ್ರೆ ನೀನು ದೊಡ್ಡವನು ಸರೋಜಿ 3 ಜನನು ಟಿಕೆಟ್ ತಗೊಂಡ್ರಿ. ನಮ್ಮ ಗುಂಡದ ಮೇಲೆ ಏನು ಯಾರು ಮಾಡಿಸಿರಲ್ಲಮ್ಮ, ನಿನ್ನ ಮೇಲೆ ಸರೋಜಿ ಮೇಲೆ ದೊಡ್ಡವನ ಮೇಲೆ ಮಾಡಿಸುತ್ತಾರೆ. ಯಾರೋ ಮಾಡ್ಸವ್ರೆ ಮಾಟ ಮಂತ್ರ. ಅಯ್ಯೋ ಎಂತ ಕೆಲಸ ಆಗೋಯ್ತಮ್ಮ. ನಂಗೆ ಬೇಡಮ್ಮ, ನನಗೆ ಈ ಮಾಟ ಮಂತ್ರ ಅಂದ್ರೆ ಬಲ್ತಿಗ್ಳು. ಕೃಷ್ಣ ನೀನು ಬಾಯ್ಗೆ ಮುನ್ನಕ ಏನೋ ಹೇಳ್ತಾ ಇದೆಯಾ ನೀನು? ಅಲ್ಲೇ ಸರೋಜಿ ಬರ ಇಲ್ಲಿ. ಕೃಷ್ಣ ಕೈಯೆಲ್ಲ ಉರಿತದಲ್ಲೇ. ಫಸ್ಟು ನಿನ್ನೆ ಫಸ್ಟು ನೀನೇ ಸಾಯೋದು. ಏನತ್ತೆ ಹಂಗ್ ಬಡ್ಕೊಂತ ಇದ್ಯಾ? ಓ ಬಾಮ ಬಾ ನೋಡ್ದೇನಮ್ಮ ಸರೋಜಮ್ಮ, ಮಾಟ ಮಂತ್ರಗಳೆಲ್ಲ ಪವರ್ಫುಲ್ ಆದ ಮಾಟ ಮಂತ್ರ ಬೆಂಕಿ ಮಾಟ ಮಂತ್ರ. ಅದು ಯಾವಾಗ ನಿಮ್ಮ ಮನೆ ಸುತ್ಕೊಂತದ ನಿಮ್ಮನ್ನೆಲ್ಲ ಕೊಡಕ್ಕೆ ಅನ್ಸ್ತದ ನನಗಂತೂ ತಿಳಿದು. 3 ನಿಂಬೆ ಹಣ್ಣು ಮಂತ್ರಿಸವ್ರೆ, ಒಂದು ನಿಂಕ, ಒಂದು ನಿಮ್ಮ ಯಜಮಾನ್ಕ, ಒಂದು ನಿಮ್ಮ ಅತ್ತೆಕ. ಅಯ್ಯೋ ಇದೇನು ಕೃಷ್ಣ ಹಿಂಗೆ ಹೇಳ್ತಾ ಇದೆಯಾ? ಇಲ್ಲಪ್ಪ ನಾ ಏನೂ ಮಾಡಿಲ್ಲ. ಏನು ಮಾಡಿದೆ ಏನು ಬಿಟ್ಟಿದೆ ಅದೆಲ್ಲ ನಮ್ಗೆ ತಿಳಿದಮ್ಮ. ನೋಡಿ ನಿಮ್ಮ ಮನೆ ಮುಂದೆ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೆ. ಅತ್ತೆ ಇದೇನತ್ತೆ? ಏನಮ್ಮ ನನ್ನ ಕೈಯೆಲ್ಲ ಬೆಂದೋಯ್ತಲೆ, ಏನೋ ಮಾಡೋದು? ಅದು ಎಷ್ಟೊತ್ತು ನಿಂಕ ಉರಿತಾನೆ ಅದಲ್ಲೇ. ನನ್ನ ಕೃಷ್ಣ ಮೇಲೆ ಬೆಂಕಿ ಅಂತ ಅವನೇ ಬೆಂಕಿ ಮಂತ್ರ ಅತ್ತ ಇದು ಎಂತ ಕೆಲಸ ಆಗೋದ್ಲೆ? ಯಾರ್ಲೇ ಮಾಟ ಮಂತ್ರ ಮಾಡ್ತಿರೋದು? ಅತ್ತೆ ಇನ್ಯಾರು ಅಲ್ಲ ಅತ್ತೆ, ನನ್ನ ಸೌತಿ ಗೀತಿನೇ ಮಾಟ ಮಂತ್ರ ಮಾಡ್ಸಿರೋದು. ಗೀತಿನೇ ಅತ್ತೆ ಮಾಡ್ಸಿರೋದು, ಇನ್ಯಾರು ಅಲ್ಲ. ನಮ್ಮ ಯಜಮಾನು ಅಂತ ಹೆಸರು ಹೇಳೋಬಿಟ್ಕೆ ನಂಗೆ ಡೌಟ್ ಬಂತು ಅವಳೇ ಅಂತ. ಅವಳೇ ಈ ಮಾಟ ಮಂತ್ರ ಮಾಡ್ಸಿರೋದು. ಇದು ಇರ್ಬೋದಮ್ಮ. ಒಳ್ಳೆ ಮಾಟ ಮಂತ್ರನೇ ಮಾಡ್ಸೋಳಮ್ಮ. ಮುಗೀತು ಕತೆ ಮುಗೀತು. ಲೇ ಏನ್ರಿ ಅದು? ಅಕ್ಕೋ ಬಿರಿನ್ ಬಾಕ ಗುಂಡ ಗುಂಡ ಎಲ್ಲ ಇಲ್ಲೆಲ್ಲೋ ಪರ್ಕೆ ಹಾಕಿದ್ನಿ. ಪರ್ಕೆ ಎತ್ಕೊಂಡಿದ್ದು ಬೀಳ್ತೀನಿ ನೋಡಿ ನನ್ನ ಮಗನ್ನ. ಅಮಾವಾಸ್ಗೆ ಒಂದು ದಿವಸ ಪೌರ್ಣಮಿಗೆ ಒಂದು ದಿವಸ ಬರ್ತಾನೆ ಇವನು. ಮಾನ ಮರ್ಯಾದೆ ಇಲ್ದೋನೆ. ಮಾನ ಮರ್ಯಾದೆ ಅಂದ್ರೆ ಏನು? ಅಯ್ಯಯ್ಯೋ ಇದೇನು ಯಾರ ಮಾಟ ಮಂತ್ರ ಮಾಡ್ತಿರೋದು? ಲೇ ಸರೋಜಿ, ಲೇ ಕೃಷ್ಣ ಹೇಳು. ಅಲ್ಲಲ್ಲ ನಿನ್ ಸ್ವತಃ ನೋಡಿದ್ರೆ ಅಲ್ಲಿ ಊರಾಗ ಆ ಪಾಠಕ್ಕೆ ಬೀಳ್ತಾವಳು, ನೀನ್ ನೋಡಿದ್ರೆ ಇಲ್ಲಿ ಬಂದು ಹಿಂಗೆ ಬಿದ್ದಿದ್ಯಲ್ಲೇ. ಹೋಗೋಳು ಬುದ್ಧಿ ಹೇಳಕ್ಕಾಗಲ್ಲೇನಾ? ನಾಳೆ ನೀನು ಆಗ ಇದು ಮಾಡೋಕ್ಕಾಗಲ್ಲ. ಕಲಿ ವಯಸ್ಸದೆ ಏನೋ ಮಾಡ್ಕೊಳ್ಳಿ. ಆಚೆ ನನ್ನ ಮಗನ ಪರ್ಕೆಗೆ 12 ಇಲ್ಲ ಇಟ್ಕೊಳ್ಳೆ, ನಾನು ಹಾಕ್ತೀನಿ ನೋಡಿಯಾ. ಮಾನ ಮರ್ಯಾದೆ ಏನೇನು ಅದೇನ ನಿಂಕ? ಏನು ಮಾತಾಡ್ತಾ ಇದೀಯಾ? ಅದೇ ಅದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡಿದ್ದೀನಿ, ನೀವು ಸುಮ್ಮನೆ ಇರು. ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಗೊತ್ತು, ಕಲಿಸಿದ್ದೀನಿ ನಾನು. ಅದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀನಿ. ನೀನು ಅಷ್ಟು ತಡ್ಕ ಏನು ಮಾಡ್ತೀಯ? ನೀನು ಹೊಟ್ಟೆ ಉದ್ದೋಗ ಅವ್ಳು ಗೃಹಲಕ್ಷ್ಮಿ ಕಾಸೆಲ್ಲ. ಅಮ್ಮನ ನೋಡು ಯಾವ ಕಾಲದಾಗ ಮಾತು ಯಾವ ಕಾಲದಾಗೋ ಹೇಳ್ತಾವಳೆ. ಅದಾಗೋಗಿದೆ ಆಯ್ತು ಯಾವ ಕಾಲದಾಗ. ನೀನು ಹೋಗಿ ನೀನು ಗೃಹಲಕ್ಷ್ಮಿ ಕಾಸಂತೆ, ಗೃಹಲಕ್ಷ್ಮಿ ಕಾಸು. ಅದು ಇಲ್ಲ ಗಲಗಾಯಿಲ್ಲ ನೀವು ಹೋಗಮ್ಮ. ನಾನು ಇಟ್ಕೊಂಡಾಗ ಅವ್ಳ ಕಾಸು ಅವ್ಳು ಕೂಡ ಕೃಷ್ಣ.
ಅವಳಿಗೆ ಹೇಳ್ಕೊಂಡ್ಗ ಬಾದಿಗ್ಲು ಅವ್ಳಿಗೇನು ಬಾಧೆ ಇಲ್ಲ. ನಮ್ಮ ಸುನೀತಾ ಆ ತಪ್ಪು ಮಾಡ್ತಾ ಬಿಟ್ರೆ ನಮ್ಮ ಮನೆಗೆ ನಮ್ಗೆ ಯಾರಿಗೂ ಏನು ಬೇಜಾರಿಲ್ಲ. ನಾವು ಇರೋದ್ರಾಗ ಒಬ್ರ ಹತ್ರ ಹೋಗಿ ಕೈ ಶಾಸ್ತೀರ ನಮ್ಮ ಮನೆ ನಾವು ನಡೆಸ್ಕೊತಾ ಇದ್ರಿ, ಅದಕ್ಕೇನು ತೊಂದರೆ ಇಲ್ಲ. ಆ ಸುನೀತಾಗ ಬುದ್ಧಿ ಕಲಿಸ್ತೀನಿ. ಬಿಡಲ್ಲ, ಅವಳನ್ನು ಮಾತ್ರ ಬಿಡಲ್ಲ ನಾನು ಕಲಿಸ್ತೀನಿ. ಇವಾಗ ನಿಮ್ಮ ಕತೆಗೆ ಏನು ಹೇಳೋ, ದಿನಕ್ಕೆ ಒಬ್ಬೊಬ್ಬರು ಟಿಕೆಟ್ ತಗೊಂತೀರಿ, ಏನು ಮಾಡೋದು? ಲೇ ಕೃಷ್ಣ, ಯಾಕೋ ಹಿಂಗೆಲ್ಲ ಮಾತಾಡ್ತಾ ಇದ್ಯಾ? ನಾನು ಕಡ್ಡಿಗ್ಲಾತದೆ ಅದೇ ಮಾಡೋ ಮಂತ್ರಿಗಳಿಗೆಲ್ಲ ಪವರ್ ಆಗಿರೋದು ಇದು ಬೆಂಕಿ ಮಾತ್ರ. ಜಗ್ ಅಂತ ಹೊರಟೋಗ್ತವೆ ಪ್ರಾಣಿಗಳು. ಏನು ಮಾಡ್ತೀರಿ? ಫಸ್ಟು ನಮ್ಮ ಗುಂಡು ಆಗ್ತದೆ. ಗುಂಡು ನಿಮ್ಮಂಥವ್ರ ಹತ್ರ ಯಾಕೋ ಬದ್ಲು ಬಿರಿನ ಪ್ರಾಣ ಹೋದ್ರ ಮೇಲೂ ಗುಂಡ ಕಾಳೆ ಗುಂಡ ನೀನ ಬದುಕಿರ್ಬೇಕು. ಗುಂಡ ಬದುಕಿದ್ದು ಏನಕ್ಕಪ್ಪ? ಏನಕ್ಕ? ಎಲ್ಲಿರ್ಲಿ ನಾನು? ನನ್ನ ಕೈ ಮನೆ ಆದ ಮಠ ಆದ, ಅವಳು ನೋಡಿದ್ರೆ ಆಸ್ತಿ ಅಂತಾಳೆ ಮಂಜಿ. ಎಲ್ಲಿಂದ ತರಲಿ ಆಸ್ತಿ? ಅಯ್ಯ ನೀನು ಗುಂಡು ಮಕ್ಕ ಅಷ್ಟು ಬೆಂಕಿದ್ವಾರ ನಾವತ್ತೇ ಹೇಳಿದ್ನೆ ಅವಳನ್ನ ನನಗೆ ಕೊಟ್ಟು ಮದುವೆ ಮಾಡು ಅಂತ. ಮದುವೆ ಮಾಡಿದ್ರೆ ಇವತ್ತು ಕಿತ್ಲಾಡೋದು ಏನಿತ್ತ? ಅವಳು ಅಲ್ಲಿ ಬಿದ್ದಿರೋಲ್ಲ, ಇವಳು ಇಲ್ಲಿ ಬಿದ್ದಿರೋಳು. ಆಸ್ತಿ ಅಂತ ಕಿತ್ಲಾಡೋದು ಏನಿತ್ತ? ನಾನು ಹೇಳಿದ್ನೆ ಗುಂಡ ನಂಗೆ ಕೊಟ್ಬಿಟ್ಟು ಗುಂಡ ನಾನು ಮದುವೆ ಮಾಡ್ಕೊತೀನಿ ಅವಳನ್ನ ಅಂತ. ನನ್ನ ಮಾತು ಕೇಳ್ದೆ ನೀನು? ಎಲ್ಲಿಗೆ ಹೇಳ್ತೀಯ ನೀನು? ಕಿತ್ತೋದನ್ನ ಸೋತೀನಿ ನೀನು. ಈಗ ಪರ್ಕೆ ಹಾಕೊಂಬಂದು ಹಾಕ್ತೀನಿ, ಹಂಗೂ ಕರ್ಕೊಂಡು ಓಡೋಗೋಣ ಅಂತ ಪ್ಲ್ಯಾನ್ ಹಾಕಿದ್ನಮ್ಮ. ಎಲ್ಲಮ್ಮ ನಿನ್ನ ಮಗಳಾದ್ರೆ ನಿನ್ನ ಹತ್ರ ಕರ್ಕೊಂಡು ಓಡೋಗಕ್ಕ? ನೀನು ಇವಾಗ ಹೂ ಅನ್ನು ಗುಂಡ ಕರ್ಕೊಂಡು ಓಡೋಗ್ಬಿಡ್ತೀನಿ. ಅವಳ ಕಣ್ಣಿಗೆ ಭೀಮ್ ನಿದ್ದಂಗೆ ಅವ್ನು ಭೀಮ್ನು ಮ್ಯಾಲೆ ಬಿದ್ದರೆ ಅಪ್ಪಚ್ಚ ಆಗೋತೀಯ ನೋಡ್ಕ. ಹೊಟ್ಟೆಗಿಂದೆಲ್ಲ ಬಾಯಾಗ ದೂರ ಬರ್ತದೆ. ಬೇಡ ಬಿಡು, ಹೇಳೋಗೋಲ್ಲಿ. ನಾವು ಕೃಷ್ಣ ಇದಕ್ಕೇನ ಮಾಡೋಣ? ಅಯ್ಯಮ್ಮ ನನಗೆ ಅದಕ್ಕೆ ಸಂಬಂಧ ಇಲ್ಲ. ನಾನು ದೂರ ನಾನು. ಅಲ್ಲ ನಮ್ಮ ಊರು ನಿಂಬೆ ಇಲ್ಲಿಕ್ಕವ್ರಲ್ಲಣ್ಣ. ಒಂದು ನಿಂಗ, ಒಂದು ನಮ್ಮ ಗುಂಡುಕ, ಒಂದು ಅಂಬುಜಿಕ, 3 ಫಿನಿಶ್. ನಿನ್ನ ಉತ್ತರೋಪಗಳಿಗೆಲ್ಲ ದಿಗ್ಲು ಬೀಳೋವಳು ನಾನಲ್ಲ ಸಾವು ದಿಗ್ಲು ಬೀಳೋಳು ನಾನಲ್ಲ. ಸತ್ರ ಸಾಯ್ತೀನಿ ಹೋಗಲೇ. ನಾನು ಅಂದಾಜು ನೀನಿಲ್ಲ ಅನ್ಸೈತೆ ಗುಂಡ, ನಿನಗೆ ಕ್ಯಾನ್ಸಲ್. ಸರೋಜಮ್ಮನು ಅಂಬುಜಮ್ಮನು ದೊಡ್ಡವನು. ಬಾಳಿಗೆ ಬದುಕಬೇಕಾಗಿರೋರು ಅವರು. ಅಂಬುಜಮ್ಮ ನಿನ್ನ ಬಾಳಿಗೆ ಬದುಕಬೇಕಲ್ಲ. ಬದುಕ್ಲಿ. ನಾವು ಕೃಷ್ಣ ಇವನು ಎತ್ಕೊಂಡಾಗತ್ತನ ಬಿಸಾಕಣ. ಏನಂತ ಮಾತೇ ಬುಡಮ್ಮ? ನಂಗೇನು ಗಾಸರನೆ? ನಾನು ಎತ್ತಲ್ಲ. ಯಾರ ನಿಮ್ಮ ಮನೆಗೆ ಧೈರ್ಯವಂತರಿದ್ರೆ ಅವ್ರಿಗೆ ಎತ್ತಿರಿ. ನಾನು ಮುಟ್ಗಿಟ್ಟನಲ್ಲಮ್ಮ. ಆದಷ್ಟು ಅದನ್ನು ಎತ್ತಿ ಆಚೆಗೆ ಬಿಸಾಕಿದ್ರೆ ನಿಮಗೆ ಒಳ್ಳೇದು. ಆ ಮನೆಗೆ ಬಾಣಂತಿ ಮುಗುವದೆ. ಇಲ್ಲ ಅಂತಂದ್ರೆ ನಿಮ್ಮ ಕತೆ ಮುಗೀತು. ನಾನು ಇವಾಗ ಹೇಳ್ತಾ ಇದ್ದೀನಿ. ನಾನು ಕೈಲಾಗಲ್ಲಪ್ಪ. ಆಗಲ್ಲ ಅಂದ್ರೆ ಬಿಡು. ಅಂಬುಜತೆ ಎತ್ತ. ಇಲ್ಲ ಹೋಗಲ್ಲ, ನಾನು ಎತ್ತ ಎಲ್ಲ. ನಂಗೆ ದಿಗ್ಲು ಗುಣ ನೀನ. ನಾ ಮುಟ್ಟಲ್ಲಪ್ಪ. ಮೊದ್ಲೇ ಮಾಟ ಮಂತ್ರ ಆದ್ರೆ ನಂಗೆ ದಿಗ್ಲು. ಈ ಮನೆಗೆ ಇನ್ನ ಧೈರ್ಯವಂತರಂದ್ರೆ ಯಾರವ್ರೆ? ನಿಮ್ಮ ಯಜಮಾನ್ ಬಂದು ಎತ್ತಾಕ್ತಾನೆ ಬಿಡ. ಸರೋಜಿ ಅಯ್ಯ ಎತ್ತಾರ ಮುಂದೆ ಮಗನ. ಹೋಗಿ ಯಾವಾಗ ನಮ್ಮೂರಾಗೆ ಬಿದ್ದಿತಾನೆ. ಈಗ ಇಂಥ ಕಂಪಿಗ್ಲಾಗ ಮಾತಾಡಂದ್ರೆ ಮಾತಾಡ್ತೀಯಲ್ಲ. ಅವ್ನು ತೋಟದಾಗ ಬಿದ್ದಿತ್ತಾನೆ, ನಿಮ್ಮೂರಾಗ ಬಿದ್ದಿತ್ತಾನೆ. ಅದೇನಕ್ಕೆ ಈ ಮಾತುಗಳು ಮಾತಾಡೋದು ನೀನು? ಅಯ್ಯ ಉತ್ತುತ್ತೆ. ಉತ್ತುತ್ತಿಗೆ ಹಂಗೆ ಅಷ್ಟೇ. ತಮಾಷೆ ಕೇಳಿದ್ ಗುಂಡು. ಪಾಪ ಆಗೋಬೇಡ ಗುಂಡು ನೀನು. ಉತ್ತುತ್ತೆ ಹೇಳಿದ್ದು. ಅಪ್ಪ ಇನ್ನ ಏನು ಪಾಪ ಹೋಗ್ಯಾನ ಹೋಗು. ಇನ್ನ ಎಷ್ಟು ಬಡಿಯೋದು, ಇನ್ನ ಎಷ್ಟು ಹೋಗ್ಯೋದು. ಆದರೂ ಓದ್ತಾನೆ ಅಂದ್ರೆ ಏನು ಹೇಳೋಣ? ಲೇ ಬಾಯ್ ಮುಚ್ಕೊಂಡಿರು. ಅವ್ನು ಹೋಗಲ್ಲ ಮಾಡಲ್ಲ. ಅವ್ನ ಮಾತುಗಳು ಏನು ಕೇಳ್ತೀಯ? ಅವ್ನು ಮೊದಲೇ ತರಲೆ ಬಡ್ಡಿ ಎತ್ತ ನೀನು ಅವನ. ನೋಡ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾನು ಮಾತ್ರ ಮುಟ್ಟಲ್ಲ. ನಾನು ಮುಟ್ಟಿಗಿತ್ತೊಳಲ್ಲ ಅತ್ತ ಎತ್ತತ್ತೆ. ನಾವಿನ್ನ ಬಾಳಿಗೆ ಬದುಕಬೇಕಾಗಿರೋಳು, ನೀನು ವಯಸ್ಸಾಗಿರೋಳು. ಎತ್ತತ್ತೆ ನೀನು. ಎಂತ ಮಾತಾಡ್ಬಿಟ್ಟೆ? ಓಹೋ ಅಮ್ಮಯ್ಯ, ನಕ್ಕ ತಲೆಗಿನ ಕೂದಲು ಬೆಳಗಾಗಿರೋದಷ್ಟೇ. ಬಣ್ಣ ಹಾಕಿದ್ರೆ ನಾನು ನಿಂಕಿನ ಚೆನ್ನಾಗಿ ಕಾಣಿಸ್ತೀನಿ. ನಾನೇ ಕತ್ಲೆ, ನಾನು ಎತ್ತಲ್ಲಮ್ಮ. ಏನಮ್ಮ ಮಾಡೋದು ಇವಾಗ? ಏನ್ರದು? ಬಂದರೋ ಮಾವ ಬಂದರೋ ಮಾವ ಬಂದರೋ ಮಾವ. ಓ ಬಾಬಾ ಬಿರಿಂಬಾ. ಲೈ ಏನು ಕೃಷ್ಣ ಇದು ನಿಂಬೆಣ್ಣು ಬೆಂಕಿ? ಲೈ ಮಾವ ಮಾತುಗಳಿಗೆಲ್ಲ ಕೆಟ್ಟು ಮಾಡೋ ಮಂತ್ರ ಅಂದರೆ ಇದೆ. ನನಗೆ ತಿಳಿದಿರೋ ಮಟ್ಟಿಗೆ ಅಂಬುಜತ್ತೆಗ ಕೈಗ ಅಂಟ್ಕೊಂಬಿಟ್ಟದೆ. ಕೈಯೆಲ್ಲ ನೋಡಿ ಕೆಂಪುಗೆ ಆಗೋಗ್ಬಿಟ್ಟದೆ. ಇದನ್ನ ಇವಾಗ ಯಾರಿಗೆ ಹೇಗನೆ ಎತ್ತಿಸ್ಬೇಕು? ಧೈರ್ಯವಂತರಿಗೆ ಈಗ. ಮವ ಇದು ನಂಗೆ ಎತ್ತಕ್ಕೆ ಮವ. ಇಲ್ಲಮ್ಮ, ಅದೇನೋ 3 ಜನ ಮೇಲೆ ಮಾಡಿದ್ದಂಗವ್ರೆ. ನಾನು ಮುಟ್ಟಲ್ಲಮ್ಮ. ದೇವ್ರ ಸತಿಗ ಬೇಕಾದ್ರೆ 1 ಲಕ್ಷ ದುಡ್ಡನ್ನ ಕೊಟ್ಬಿಡ್ತೀನಿ. ಈಗ ನಾನು ಮಾತ್ರ ಅವು ಮುಟ್ಟಲ್ಲಮ್ಮ. ಯಾರು ಫಸ್ಟ್ ನೋಡಿದವರು? ನಾನೇ ಸ್ವಾಮಿ. ಪುಣ್ಯ ಮಾಡೋ ಕಣ್ಣುಗಳು. ಏನೋ ಕೃಷ್ಣ, ನಮ್ಮ ಅಂಬುಜಿ ಹೋಗ್ಬಿಡ್ತಾಳಲ್ವೋ. ಹೋಗ್ಬಿಡ್ತಾಳೆ, ಏನು ಮಾಡೋಕ್ಕಾಗಲ್ಲ ಮವ. ನಡಿ ನಾವಿಲ್ಲ ಜಾಗ ಖಾಲಿ ಮಾಡೋಣ. ಇದನ್ನ ತೆಗಿಬೇಕಂತಂದ್ರೆ ರಾಮನ್ ಬರಬೇಕು, ಇಲ್ಲ ಕಾರುಣ್ಯ ಬರಬೇಕು. ಇಬ್ಬರಾಗ ಒಬ್ಬರು ಬರಬೇಕಪ್ಪ. ಕೃಷ್ಣ ನನಗೆ ಗೊತ್ತಿರೋ ಮುಟ್ಗ ಆ ಮಕ್ಕಳ ಕೈಗಳು ಒಳ್ಳೆ ಕೈಗಳು, ಅವ್ರು ತೆಗಿಬೇಕು. ಇಲ್ಲ ಬೇರೆ ಇನ್ಯಾರು ತೆಗೆದ್ರು ಅವ್ರು ಕೆಟ್ಟದೇ ಆಗೋದು. ತಡಿ ಹೋಗಿ ನನ್ನ ಮೊಮ್ಮಗಳನ್ನ ಕರ್ಕೊಂಡ್ಬಂದ್ಬಿಡ್ತೀನಿ. ಇವಾಗ ತಾನೇ ಬಂದ್ಬಿಟ್ಟಳೋಗಿ ನೀನು ಹೋಗಿ ಕೂಗಿದ ತಕ್ಷಣ.
ಬಗಾರಚ್ಚಿ. ಅವಳು ಅನ್ನೋದೆಲ್ಲ ಅಂದ್ಬಿಟ್ಟು ಇವಾಗ ಬಾಮ್ಮ ನಮ್ಮ ಕಷ್ಟ ಬಂದದೆ ಪರಿಹಾರ ಮಾಡ್ಬಮ್ಮ ಅಂತ ಹೋಗ್ಕೊತೀಯಾ. ನನ್ನ ಮೊಮ್ಮಗಳಿಗೂ ರಕ್ತ ಮಾಂಸ ಗೀವು ಎಲ್ಲ ಅದೇ. ಓಹೋ ಎಂತ ಮಾತಾಡ್ತೀಯ? ಅಲ್ಲೇ ಬರಲೇ ಕೃಷ್ಣನ ಹೋಗೋಣ. ನಡ್ಮವ ಏನೋ ಮಾಡ್ಕೊಂಡು ಸದ್ಗಳ್ಳಿ ನಡಿ. ನೀವ್ಯಾರು ಹೋಗಿ ಕೂಗಿದ್ರು ಬರಲ್ಲ ಕಾರುಣ್ಯ. ನಾನು ಇವಾಗ ಹೇಳ್ತಾ ಇದ್ದೀನಿ ನೋಡು. ಅಲ್ಲಪ್ಪೋ ಹಂಗೆಲ್ಲ ಮಾಡಬೇಡಪ್ಪ, ಮನ್ಯಾಗ ಮೂಗು ಬಾಣಂತದೆ. ಶಿವಪ್ಪ ನನ್ನ ಮಾತ ಕೇಳಪ್ಪ. ಅದಕ್ಕೆ ಈ ಮನೆ ಬಾಕ್ಲಾಗೆ ಮಾಟ ಮಂತ್ರ ಮಾಡೋರಂದ್ರೆ ಬೇಕಾಗೆ ಮಾಡಿರೋದು. ಇಲ್ಲ ಸಾವಿತ್ರಮ್ಮನ ಮನೆ ಬಾಕ್ಲಾಗನ ಮಾಡಬೇಕಾಗಿತ್ತು, ಇಲ್ಲ ಮನೆ ಎಲ್ಲರಿಗೂ ಆಗಲಿ ಅಂತ ಗೇಟಗನ ಮಾಡಬೇಕಾಗಿತ್ತು. ಇದೇ ಮನೆ ಮುಂದೆ 3 ನಿಂಬೆ ಹಣ್ಣಕ್ಕೆ ಮಾಟ ಮಂತ್ರ ಮಾಡೋರೆ ಅಂತಂದರೆ ಈ ಮನೆಗೆ ಸೇರಿರೋದು. ನಾನು ದಯವಿಟ್ಟು ಮುಟ್ಟಲ್ಲ. ಅದಕ್ಕೆ ನೀನೇನಾದರೂ ತಪ್ಪು ತಿಳ್ಕೊ, ನಾನು ಮುಟ್ಟಲ್ಲ. ಏನನ್ನು ಹೆಚ್ಚು ಕಡಿಮೆ ಆದರೆ ಯಾರು ಎದುರು ಬದ್ರು ನಿಂತ್ಕೊಂಡು ಜಗಳ ಮಾಡೋಣ. ಆದರೆ ಈ ಮಾಟ ಮಂತ್ರ ಅನ್ನೋದು ಕಣ್ಣು ಕಾಣ್ದಿರಿರೋದು. ನಾನು ಆಗಲ್ಲ, ನನ್ನ ಕೈಲಿ ಎಗೋಕ್ಕಾಗಲ್ಲ. ಮನುಷ್ಯನ ಬೇಕಾದ್ರೆ ಮನುಷ್ಯನ ಎದುರಿಸೋಣ. ಈ ಗ್ರಹಗಳನ್ನ ಎದುರಿಸೋ ಶಕ್ತಿ ನಮಗಿಲ್ಲ. ಕಾರುಣ್ಯ ಬರಬೇಕು, ಇಲ್ಲ ರಾಮನ್ ಬರಬೇಕು. ಇಲ್ಲ ರಾಮನ್ ಸಾಯಂಕಾಲ ಬರೋವರೆಗೂ ಕಾಯ್ರಿ. ಜಾಸ್ತಿ ಇವತ್ತು ಮನೆ ಮುಂದೆ ಇದು ಇರಂಗೂ ಇಲ್ಲ. ಏನ ಕೃಷ್ಣ? 100% ಕರೆಕ್ಟ್ ಮಾವ, ಕರೆಕ್ಟ್ 100%. ಯಾರನ್ನ ಮಾಟ ಮಂತ್ರ ಮಾಡೋರ್ನ ದೊಡ್ಡವನ್ ಕೇಳಿ ಕರ್ಸ್ಬಿಟ್ಟು ಎತ್ತಾಕಂಗಿದ್ರೆ ಎತ್ತಾಕ್ಸಿ. ಬರ ಕಳಬೀಜಿಗ್ಲು ಇವಾಗ ತಂದವ್ರೆ ಪಂಡಿತ್ರ, ಹೋಗಿ ತಿನ್ಕೊಂಡು ಕುತ್ಕೊಳ್ಳೋಣ. ನಂಗೂ ಯಾವ ಬಯಸ ಹಬ್ಬಗ ಬರ್ತದೆ, ಕಳ್ಬೀಜ ತಗೊಂತೀನಿ ನಡಿ. ಅಲ್ಲ ಸ್ವಾಮಿ, ಮನ್ಯಾಗ ನಾವು ಕಷ್ಟದಾಗಿದ್ರೆ ಈಗ ಕಳ್ಬೀಜ ತಿನ್ನೋ ಚಿಂತೆನಾ? ಇದಕ್ಕೂ ನನಗೂ ಸಂಬಂಧ ಇಲ್ಲಮ್ಮ. ದುಡ್ಡೇನ ನಾನು ಬೇಕಾದ್ರೆ ಕೇಳು ಕೊಡ್ತೀನಿ. ದುಡ್ಡು ಕೊಡು ಅಂದ ಕೊಡಲ್ಲ, ಇವಾಗ ಕೊಡ್ತೀನಿ ಅಂತ ಹೇಳ್ತಾ ಇದೆಯಾ ನೋಡು. ಫಸ್ಟ್ ಇದನ್ನ ಎತ್ತೋ. ನಾನು ಇನ್ನ ಬಾಳಿ ಬದುಕಬೇಕು, ನಾನು ಎತ್ತಲ್ಲ. ಅವಳು ಹೋಗಿ ಹೋಗಿ ಆ ಕಾರುಣ್ಯನ ಕೈಯೋ ಕಲೆ ಹಿಡಿದು ಕರ್ಕೊಂಡ್ ಹೋಗಿ. ಬೆಳಗ್ಗೆ ತಾನೇ ಬಂದಿದ್ರು ಅಮ್ಮನ ಮಗಳು ಗದ್ರು ಕಳ್ಸಿದ್ದೀನಿ. ಇವಾಗ ಹೋಗ್ತೀನಿ ನಾನು. ನಾನು ಹೋಗಲ್ಲ, ಹೋಗಮ್ಮ. ಜಾಸ್ತಿ ಹೊತ್ತಿಲ್ಲಿ ಇಟ್ಕೊಡ್ದಂತೆ ಹೋಗಿ. ಅದು ಮಗರು ಮುಚ್ಚೋಗ, ನಿಮ್ಮ ಎಗ್ರು ಬಿಟ್ಟು ಹೋಗ. ಎಂತೆಂತ ಕೆಲಸ ಮಾಡ್ತೀರ ನೋಡ್ರೆ ನಿಮ್ಮ ಹೊಟ್ಟಿಗ್ಲೂರ್ದು ಹೋಗ. ನಿಮ್ಮ ಬಾಗಿಲು ಮಣ್ಣಾಕ, ನಿಮ್ಮ ಬಾಗಿಲೇನು ಇಲ್ಲ ಬಚ್ಲೆ. ಅಕ್ಕ ಬಂದಿರೋ ಕಷ್ಟ ನಿವಾರಿಸೋದು ನೋಡಿ, ಆಮೇಲೆ ಬೈಯಿ ಅಂತೆ. ಮುಂದುವರಿಯುವುದು